ರುಚಿಯಾದ ದೋಸೆ ಮಾಡಲಿಕ್ಕೆ 2 ಗ್ಲಾಸಿನಷ್ಟು ಇಡ್ಲಿ ರೈಸನ್ನು ತಗೊಂಡಿದ್ದೀನಿ. ನಾರ್ಮಲ್ ರೈಸ್ ಕೂಡ ಓಕೆ. ಅದಕ್ಕೆ ಅರ್ಧದಿಂದ 3/4 ಕಪ್ಪಿನಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಹಾಗೆಯೇ ಅರ್ಧ ಸ್ಪೂನು ಮೆಂತೆಕಾಳು. ಇವೆಲ್ಲವನ್ನೂ ಕೂಡ 2-3 ಸಲ ವಾಶ್ ಮಾಡಿಕೊಂಡು ನೆನೆ ಹಾಕಬೇಕಾಗತ್ತೆ. ಅದಕ್ಕೆ 2 ಟೇಬಲ್ ಸ್ಪೂನು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ. ಹಾಗೆಯೇ ಅವಲಕ್ಕಿಯನ್ನು 2 ಸ್ಪೂನ್ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಆದರೆ 2 ಸ್ಪೂನು, ತೆಳು ಅವಲಕ್ಕಿ ಆದರೆ 1/4 ಕಪ್ ತಗೊಳ್ಳಿ. ಇವೆಲ್ಲವನ್ನು 4-5 ಗಂಟೆಗಳ ಕಾಲ ನೆನೆ ಹಾಕಬೇಕಾಗತ್ತೆ. ಮೊದಲಿಗೆ ಉದ್ದಿನಕಾಳು ಮೆಂತೆ ಕಡಲೆಬೇಳೆಯನ್ನು ಒಂದು ಸಲ ರುಬ್ಕೊಳ್ಳಿ. ಮತ್ತು ಅಕ್ಕಿ ಹಾಗೆ ಅವಲಕ್ಕಿಯನ್ನು ಒಂದು ಸಲ ರುಬ್ಕೋಬೇಕಾಗತ್ತೆ. ಇವೆರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಫರ್ಮೆಂಟಿಗೆ ಇಟ್ಬಿಡೋಣ ಓವರ್ನೈಟು. ನೋಡಿದ್ರಲ್ಲ ಬ್ಯಾಟರು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ. ಇದರಿಂದ ದೋಸೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ದೋಸೆಯನ್ನು ಆಲೂಗಡ್ಡೆ ಪಲ್ಯ ಹಾಗೆಯೇ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.